ಒಂದು ಫೋರ್ ಔಟ್ಫಿಟ್ಸ್ ಅನಿಸುತ್ತೆ. 4 ಔಟ್ಫಿಟ್ಸ್ ಇದೆ. ಇಲ್ಲಿ ನೆಕ್ಕಿಗೆ ಮಾತ್ರ ಈ ಥರ ಬರುತ್ತೆ. ಸೊ ಆ ಥರ ಏನಾದ್ರು ವೈನ್ ಕಲರ್ ಪರ್ಫೆಕ್ಟ್ ಫಾರ್ ಒಕೇಶನ್ ವೇರ್, ವೆಡ್ಡಿಂಗ್ ಎಸ್ಪೆಷಲಿ ಬಂದಿದೆ. ಆರ್ಗ್ಯಾನ್ಸಾ ದುಪ್ಪಟ, ಎಡ್ಜಸ್ಸಿಗೆಲ್ಲ ಈ ಥರ ಕಟ್ಟಿಂಗ್ಸ್ ಕೊಟ್ಟಿದ್ದಾರೆ, ಕರ್ವಿಂಗ್ ಕಟ್ಟಿಂಗ್ಸ್ ಕೊಟ್ಟು ಅದಕ್ಕೆ ಆರ್ಗ್ಯಾನ್ಸಾ ಮೆಟೀರಿಯಲ್ ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸ್ಯಾರಿ ಥರ ಇದ್ರೂ ಚೆನ್ನಾಗಿರುತ್ತೆ. ಐ ಲವ್ ದಿ ದುಪ್ಪಟ, ಕಲರ್ ಆಗಿರ್ಬೋದು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ಇವನ್ ಯು ಗೈಸ್ ಆರ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ನೀವು ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿರ್ತೀರಾ. ಐ ಆಮ್ ವೆರಿ ಎಕ್ಸೈಟೆಡ್ ಟು ಡೂ ದಿಸ್ ವಿಡಿಯೋ ಟುಡೇ. ಸೊ ನಾನು ಪಾರ್ಟ್ 2 ವೆಡ್ಡಿಂಗ್ ಔಟ್ಫಿಟ್ಸ್ ಫ್ರಮ್ ಮೀಶೋ ಹಾಲ್ ಮಾಡ್ತಿದ್ದೀನಿ ಇವತ್ತು. ನೀವೆಲ್ಲ ಯಾರು ನನ್ನದು ಸಬ್ಸ್ಕ್ರೈಬರ್ ಸ್ಟಾರ್ಟಿಂಗಿಂದ ನೋಡ್ಕೊಂಬಂದಿದ್ದೀರ ವ್ಯೂವರ್ಸ್, ಅವರಿಗೆಲ್ಲ ಗೊತ್ತಿರುತ್ತೆ. ನಾನು ಆಲ್ರೆಡಿ ಒಂದು ವೆಡ್ಡಿಂಗ್ ಔಟ್ಫಿಟ್ ಪಾರ್ಟ್ 1 ಮಾಡಿದ್ದೆ ಮೀಶೋಯಿಂದ. ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸಸ್ ಬಂತು. ಆಲ್ಮೋಸ್ಟ್ 6K ಕ್ರಾಸ್ ಆಗಿದೆ ಅದು ಆಲ್ರೆಡಿ ವ್ಯೂಸು. ಆ್ಯಂಡ್ ಆಲ್ಸೋ ಹಾಗೆ ರಿಕ್ವೆಸ್ಟ್ ಕೂಡ ಮಾಡಿದ್ರಿ, ಇದೇ ಥರ ಅನಾರ್ಕಲಿ ಆಗಿರ್ಬೋದು ಅಥವಾ ವೆಡ್ಡಿಂಗ್ ಔಟ್ಫಿಟ್ಸ್ ಅಂತಲೇ ಇದೇ ಥರ ಜಾನರಲ್ಲಿ ಮಾಡಿ ವಿಡಿಯೋ ಅಂತ. ಸೊ ಅಗೇನ್ ಮೀಶೋನೇ ಚೂಸ್ ಮಾಡಿ ಮೀಶೋಯಿಂದನೇ ನಾನಿವತ್ತು ಪರ್ಫೆಕ್ಟ್ಲಿ ಆ್ಯಪ್ಟ್ ಫಾರ್ ವೆಡ್ಡಿಂಗ್ ಅನ್ನೋ ಔಟ್ಫಿಟ್ಸ್ನೇ ತರಿಸಿದ್ದೀನಿ. ನಾಟ್ ಜಸ್ಟ್ ಫಾರ್ ವೆಡ್ಡಿಂಗ್ ಬಟ್ ಪಾರ್ಟಿ ವೇರ್, ಒಕೇಶನ್ ವೇರಿಗೆನ, ನಾಟ್ ಜಸ್ಟ್ ನಾರ್ಮಲ್ ಕ್ಯಾಶುಯಲ್ ವೇರ್ ಅಲ್ಲ, ಎಲ್ಲನೂ ಪಾರ್ಟಿ ಫಂಕ್ಷನ್ ವೇರ್ ಔಟ್ಫಿಟ್ಸ್ ನಾನು ಈ ಹಾಲಲ್ಲಿ ಮಾಡ್ತಿರೋದು. ಐ ಆಮ್ ಸೂಪರ್ ಎಕ್ಸೈಟೆಡ್. ಸೊ ಬಿಕಾಸ್ ಪ್ಯಾಕೇಜಸ್ ಏನೂ ಓಪನ್ ಮಾಡಿಲ್ಲ, ನಾನು ಟ್ರಯಲ್ ಕೂಡ ಮಾಡಿ ನೋಡಿಲ್ಲ. ಸೊ ನಿಮ್ಮ ಮುಂದೆನೇ ಮಾಡಿ ಹಾಗೆ ಅನ್ಬಾಕ್ಸಿಂಗ್ ಮಾಡಿ ಕಂಪ್ಲೀಟಾಗಿ ಇವಾಗ ನಿಮ್ಮ ಮುಂದೆನೇ ನನಗೂ ಗೊತ್ತಾಗುತ್ತೆ ಆ ಕ್ಲೋತಿಂಗ್ ಹೆಂಗಿದೆ ಎಲ್ಲನೂ ಅಂತ. ಸೊ ವೇರ್ ಮಾಡಿ ಕೂಡ ತೋರಿಸ್ತೀನಿ, ಯಾವ ಥರ ಕಾಣಿಸುತ್ತೆ, ಸೈಜ್ ಯಾವ್ದು ತೊಗೊಂಡಿದ್ದೀನಿ, ಪ್ರೈಸಿಂಗ್ ಡೀಟೇಲ್ಸ್, ಎವ್ರಿಥಿಂಗ್. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಸೂಪರ್ ಫನ್. So yeah, I think without any further ado, let's start today's video. So I have all of this, ಒಂದು ಫೋರ್ ಔಟ್ಫಿಟ್ಸ್ ಅನಿಸುತ್ತೆ. 4 ಔಟ್ಫಿಟ್ಸ್ ಇದೆ. ಔಟ್ಫಿಟ್ಸ್ನ ತರಿಸಿದ್ದೀನಿ, ಯಾವುದು ಪ್ಯಾಕೇಜ್ ಓಪನ್ ಮಾಡಿಲ್ಲ. ಸೊ ಇವಾಗ ಎಲ್ಲ ಒಂದೊಂದೇ ನಿಮ್ಮ ಮುಂದೆನೇ ರಿವ್ಯೂ ಮಾಡಿ ಹಾಗೆ ಕಂಪ್ಲೀಟಾಗಿ ಹೇಗಿದೆ ಕ್ವಾಲಿಟಿ, ಪ್ರೈಸಿಂಗ್ ಡೀಟೇಲ್ಸ್ ಎಲ್ಲನೂ ಶೇರ್ ಮಾಡ್ತೀನಿ. ಸೊ let's start with the very first outfit, kurta. This one. This is wine color. ಇದು ಶರಾರಾ ಸೆಟ್ ಅನ್ಸುತ್ತೆ. ಅದೇ ಶರಾರಾ ಸೆಟ್ಟೇ ಇದು. ಸೊ ದಿಸ್ ಈಸ್ ದಿ ಟಾಪ್. ಸೊ ನಿಮಗೆ ಅಗೇನ್ ಯಾರದು ಪಾರ್ಟ್ 1 ನೋಡಿದ್ರಿ ಅಲ್ಲ ಮೀಶೋದು, ಅದರಲ್ಲಿ ವೈಟ್ ಔಟ್ಫಿಟ್ ಒಂದು ಸೇಮ್ ಶರಾರ ಇದೇ ಥರ ಮಾಡಿದೆ. ತುಂಬ ಜನ ಇಷ್ಟಪಟ್ಟಿದ್ರಿ, ಅದು ನನಗೆ ಪರ್ಸ್ನಲ್ ಫೇವ್ರೇಟ್ ಆಗಿತ್ತು ಕೂಡ. ಸೊ ಇವಾಗ ಅದೇ ಪ್ಯಾಟ್ರನ್, ಸೇಮ್ ಎವ್ರಿಥಿಂಗ್, ಸ್ವಲ್ಪ ಚೇಂಜಸ್ ಇದೆ. ಅದರಲ್ಲೇ ನಾನು ವೈನ್ ಕಲರ್ನ ತರಿಸಿದ್ದೀನಿ. ದಿಸ್ ಈಸ್ ದಿ ವೈನ್ ಕಲರ್, ಸೇಮ್ ಟಾಪ್, ನೀವರೆಗೂ ಬರುತ್ತೆ, ನೀ ಲೆಂತ್ವರೆಗೂ ಬರುತ್ತೆ ಟಾಪ್. ದಿಸ್ ಪ್ಯಾಂಟ್ ಇಸ್ ರಿಯಲಿ ಟೂ ಕಂಫರ್ಟಬಲ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದಿ ಪ್ಯಾಂಟ್, ಶರಾರಾ ಪ್ಯಾಂಟ್. ಕ್ವಾಲಿಟಿನೂ ಅಷ್ಟೇ, ಇಟ್ಸ್ ಅ ಜಾರ್ಜೆಟ್ ಮೆಟೀರಿಯಲ್ ಇದೆ ಇದು. ಓಕೆ, ಸೊ ಕ್ವಾಲಿಟಿ ಈಸ್ ಆಲ್ಸೋ ಅಗೇನ್ ಟಾಪ್ ನಾಚ್. ಒಂಥರ ಚೀಪ್ ಜಾರ್ಜೆಟ್ ಬರುತ್ತಲ್ಲ ಆ ಥರ ಅಂತೂ ಇಲ್ಲ, ಸಾಫ್ಟೇ ಇದೆ ಇದು ಜಾರ್ಜೆಟ್ಟು. ಆ್ಯಂಡ್ ಪ್ಯಾಂಟ್ ಲೆಂತ್ ಕೂಡ ಇಟ್ ಈಸ್ ಪ್ರಿಟಿ ಗುಡ್. ಆರಾಮಾಗೆ 5'3", 5'5" ಆರಾಮಾಗಿ ಹಾಕೊಬೋದು. ಆ್ಯಂಡ್ ಅದರಲ್ಲಿ ಒಂದೇನು ಚೇಂಜಸ್ ಅಂದರೆ, ಆ ವೈಟ್ ಔಟ್ಫಿಟ್ ನಾನು ಇದು ಮಾಡಿದ್ನಲ್ಲ, ಅದರಲ್ಲಿ ನಾರ್ಮಲ್ ಪ್ಲೇನ್ ವೈಟ್ ಕಲರ್ ದುಪ್ಪಟ್ಟ ಇತ್ತು. ಬಟ್ ಇದರಲ್ಲಿ ಈ ಥರ ದುಪ್ಪಟ್ಟ ಇದೆ. ಇಲ್ಲಿ ನೆಕ್ಕಿಗೆ ಮಾತ್ರ ಈ ಥರ ಬರುತ್ತೆ. ನಾರ್ಮಲ್ ಪ್ಲೇ ಈ ಥರ ದುಪ್ಪಟ್ಟ ಕೊಟ್ಟಿದ್ದಾರೆ ಇದಕ್ಕೆ. ಇಂಟ್ರೆಸ್ಟಿಂಗ್. ಸೊ
ಸ್ಟೈಲಿಂಗ್ ಮಾಡಿ ವಿಡಿಯೋ ಹಾಕಿರ್ತೀನಿ ವ್ಯಾರ್ ಮಾಡಿ ಅದು ಚೆಕ್ ಮಾಡಿ ಹೆಂಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ಆಲ್ಸೋ ಕ್ವಾಲಿಟಿ ಬಗ್ಗೆ ಹೇಳಿದೆ, ಕ್ವಾಲಿಟಿ ಇಸ್ ಜಸ್ಟ್ ಟಾಪ್ ನಾಚ್. ನನಗೆ ವೈಟ್ ಕಲರ್ ತುಂಬ ಇಷ್ಟ ಆಗಿದ್ರಿಂದನೇ ಇನ್ನೊಂದು ಕಲರಲ್ಲಿ ನಾನು ತರಿಸಿದ್ದು ನನ್ನ ಕಸಿನ್ಗೆ ಕೊಡೋಣ ಅಂತ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಸೈಜ್ ಈಸ್ ಇನ್ ದಿಸ್ ಇಸ್ ಇನ್ ದ ಸೈಜ್ ಸ್ಮಾಲ್. ಕಂಪನಿ ಯಾವ್ದು ಬ್ರ್ಯಾಂಡ್? ಪ್ಯಾರೆಟ್ ಕಂಪನಿ ಐ ಥಿಂಕ್. ಅದು ಬೇರೆ ಸೆಲ್ಲರ್ ಹತ್ರ ಅನ್ಸುತ್ತೆ ನಾನು ತೊಗೊಂಡಿದ್ದು. ವೈಟ್ ಕಲರ್ ವಾಸ್ ಫ್ರಮ್ ಕಲರ್ಸ್ ಅಂತ ಏನೋ ಇತ್ತು. ಸೊ ಆ ಸೆಲ್ಲರ್ ಹತ್ರ ನಾನು ತೊಗೊಂಡಿದ್ದು. ಇದು ಪ್ಯಾರೆಟ್ ಅನ್ನೋ ಸೆಲ್ಲರ್. ಬಟ್ ನನಗೇನು ಅದಕ್ಕೂ ಇದಕ್ಕೂ ಏನೋ ಮೇಜರ್ ಡಿಫ್ರೆನ್ಸ್ ಅನಿಸಿಲ್ಲ ದುಪ್ಪಟ್ಟ ಅಂದ್ಬಿಟ್ರೆ. ದ ಕ್ವಾಲಿಟಿ ಆ್ಯಂಡ್ ಎವ್ರಿಥಿಂಗ್ ಈಸ್ ಆಲ್ ಸೇಮ್. ಒಳಗಡೆನೂ ಅಷ್ಟೇ ಸಾಫ್ಟ್ ಲೈನಿಂಗ್ ಕೊಟ್ಟಿದ್ದಾರೆ. ಸಾಫ್ಟ್ ಲೈನಿಂಗ್ ಕೂಡ ಇದೆ, ನಿಮಗೇನು ಹಾರ್ಶ್ ಕೂಡ ಅಂತ ಅನಿಸಲ್ಲ. ಸೊ ವರ್ಕ್ ಕೂಡ ಅಷ್ಟೇ ಪ್ರಿಟಿ ಗುಡ್ ವರ್ಕ್, ಕ್ಲೀನ್ ವರ್ಕ್ ಅಂತಲೇ ಹೇಳ್ಬೋದು. ಒಂದು ಸ್ವಲ್ಪ ಏನೋ ಡ್ಯಾಮೇಜ್ ಆಗಿದೆ ಇದೆಲ್ಲ ಆಲ್ರೆಡಿ 1-2 ವಾಶ್ ಆದಮೇಲೆ ಹಂಗೆ ಬಂದ್ಬಿಡುತ್ತೆ, ಆ ಥರ ಎಲ್ಲ ಏನೂ ಇಲ್ಲ. ಸಿ, ಕ್ಲೀನ್ ನೀಟ್ ವರ್ಕಿಂಗ್ ಮಾಡಿದ್ದಾರೆ. ಆಲ್ ಪರ್ಫೆಕ್ಟ್, ಜಸ್ಟ್ ಪರ್ಫೆಕ್ಟ್. ಟಾಕಿಂಗ್ ಅಬೌಟ್ ದಿ ಪ್ರೈಸ್, ದಿಸ್ ವಾಸ್ 1100. ಇದು 1100 ಇದು ಮಾಡಿದ್ದು. ಆ್ಯಂಡ್ ಆಲ್ಸೋ ನಾನು ಆಲ್ರೆಡಿ ಆರ್ಡರ್ ಮಾಡೇ ಒಂದು 5-6 ಡೇಸ್ ಆಯಿತು ಅನ್ಸುತ್ತೆ ನಾನು ಆರ್ಡರ್ ಮಾಡಿ. ಸೊ ಇವಾಗ ಮೀಶೋಲ್ಲಂತೂ ಪ್ರೈಸಸ್ ಯಾವಾಗಲೂ ಚೇಂಜಸ್ ಆಗ್ತಾನೆ ಇರುತ್ತೆ ಥ್ರೂ ಔಟ್. ಸೊ ಮೇ ಬಿ ಇವಾಗ ನಾನು ಕರೆಂಟ್ ಪ್ರೈಸ್ ಚೆಕ್ ಮಾಡಿಲ್ಲ, ಬಟ್ ನಾನು ತೊಗೊಂಡಿರೋ ಪ್ರೈಸು 1100 ರುಪೀಸ್. ಕರೆಂಟ್ ಪ್ರೈಸ್ ಮೇ ಬಿ 900 ಆಗಿರ್ಬೋದು, ಇಲ್ಲ ಅದಕ್ಕಿಂತ ಕಮ್ಮಿನೂ ಆಗಿರ್ಬೋದು, ಇಲ್ಲ ಸೇಮ್ 1100 ಇರ್ಬೋದು. ನಾನು ಹೆಂಗಿದ್ರು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಓಕೆ, ಐ ಥಿಂಕ್ ವೆರಿ ಜೆನ್ಯೂನ್ಲಿ ಸ್ಪೀಕಿಂಗ್ ಐ ವುಡ್ ರೇಟ್ ದಿಸ್ 4.5 on 5 ಅಷ್ಟೇ. ಕ್ವಾಲಿಟಿ ಇಸ್ ಟಾಪ್ ನಾಚ್. ಆರಾಮಾಗಿ ನೀವು ಪಾರ್ಟಿ ವೇರಿಗೆ ಹಾಕೊಂಡು ಹೋಗ್ಬೋದು, ಮೆಹಂದಿ ಫಂಕ್ಷನ್ಸ್ ಆ ಥರ ಏನಾದ್ರು. ವೈನ್ ಕಲರ್ ಪರ್ಫೆಕ್ಟ್ ಫಾರ್ ಒಕೇಶನ್ ವೇರ್, ವೆಡ್ಡಿಂಗ್ ಎಸ್ಪೆಷಲಿ. ಸೊ ದಿಸ್ ಇಸ್ ದಿ ವೆರಿ ಫಸ್ಟ್ ಔಟ್ಫಿಟ್. ಸೊ moving on to the second outfit, this one. ಹಾಗೆ ಅದು ಪಿಕ್ಚರ್ ಕೂಡ ಹಾಕಿರ್ತೀನಿ ಆನ್ಲೈನಲ್ಲಿ, ಆ್ಯಪಲ್ಲಿ ಅದು ಯಾವ ಥರ ಕಾಣಿಸುತ್ತೆ ಮಾಡೆಲ್ ಹಾಕಿರೋ ಫೋಟೋ ಕೂಡ ಹಾಕಿರ್ತೀನಿ. ಇದು ನಂಗೆ ತುಂಬ ಇಷ್ಟ ಆಯಿತು. ಐ ಹ್ಯಾವ್ ಬಿನ್ ವೇಟಿಂಗ್ ಟು ಪರ್ಚೇಸ್ ದಿಸ್, ಬಟ್ ನಾನು ಲಾಸ್ಟ್ ಟೈಮ್ ವೆಡ್ಡಿಂಗ್ ಔಟ್ಫಿಟ್ ಮಾಡ್ಬೇಕಾದ್ರೆ ಇದನ್ನು ಆರ್ಡರ್ ಮಾಡೋಕ್ಕೆ ನೋಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆಫ್ ಸ್ಟಾಕ್ ಇತ್ತು. ಬಟ್ ಇವಾಗ ಇನ್ ಸ್ಟಾಕ್ ಬಂದಿದ್ದರಿಂದ ಐ ಕುಡೆಂಟ್ ಸ್ಟಾಪ್ ಮೈಸೆಲ್ಫ್ ಬಟ್ ಟು ಆರ್ಡರ್ ಒನ್. ಸೊ ಪಾರ್ಟ್ 2ಗೆ ತರಿಸಿದ್ದೀನಿ. ದಿಸ್ ಈಸ್ ಆಲ್ಸೋ ಲೈಕ್ ಶರಾರ ಅಂತಲೇ ಹೇಳ್ಬೋದು, ಬಟ್ ಪ್ಯಾಟ್ರನ್ ಡಿಫ್ರೆಂಟ್ ಇದೆ. ಓಕೆ, ದಿಸ್ ಈಸ್ ಫ್ರಮ್ ದಿ ಬ್ರ್ಯಾಂಡ್ ಫಿಯೋರಾಯಿಂದ ಇದು ಮಾಡಿದ್ದು. ಫಿಯೋರಾನು ಅಷ್ಟೇ ಮಿಂತ್ರಾಲ್ಲೂ ಅವೈಲಬಲ್ ಇದೆ. ನಾನು ಫಿಯೋರಾದು ಈ ಥರ ನಾರ್ಮಲ್ ಕ್ಯಾಶುವಲ್ ಕುರ್ತೀಸ್ ಎಲ್ಲ ಬರುತ್ತಲ್ಲ, ಅದನ್ನು ನಾನು ತರಿಸ್ಕೊತಿದ್ದೆ. ಸೊ ದಿಸ್ ಈಸ್ ಅಗೇನ್ ಫ್ರಮ್ ಮೀಶೋ, ಫಿಯೋರಾ ಅವ್ರದ್ದು. ಬ್ಯೂಟಿಫುಲ್ ಬೀಚ್ ಕಲರಲ್ಲಿರೋ ಅಂಥ ಕುರ್ತಾ, ಶಾರ್ಟ್ ಕುರ್ತಾ. ಅದಕ್ಕೆ ವರ್ಕ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಸ್ಮಾಲ್ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಈ ಥರ ವರ್ಕ್. ಆ್ಯಂಡ್ ಆಲ್ಸೋ ಡೌನಲ್ಲಿ ಈ ಥರ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಗೋಲ್ಡನ್ ಕಲರ್ ಥ್ರೆಡ್ ವರ್ಕ್ ಎಲ್ಲ ಮಾಡಿ ಅದಕ್ಕೆ ಈ ಗೋಲ್ಡನ್ ಕಲರ್ ಬೀಚ್ ಥರ ಎಲ್ಲ ಕೊಟ್ಟಿದ್ದಾರೆ. ಸ್ಲೀವ್ ಈ ಥರ ಬರುತ್ತೆ. ಬ್ಯಾಕ್ ಸೈಡ್ ಆಲ್ಸೋ ಏನು ಡೀಪ್ ಏನೂ ಇಲ್ಲ, ಆಲ್ಮೋಸ್ಟ್ ಇಲ್ಲಿವರೆಗೂ ಕವರ್ ಆಗುತ್ತೆ ಅಂತ ಅನ್ಸುತ್ತೆ. ವೀಡಿಯೋನೂ ಹಾಕಿ ತೋರಿಸ್ತೀನಿ ನಾನು ವೇರ್ ಮಾಡಿ, ಸೊ ನಿಮ್ಗೆ ಐಡಿಯಾ ಬರುತ್ತೆ ಯಾವ ಥರ ಬರುತ್ತೆ ಅಂತ. ಓವರಾಲ್ ಕ್ವಾಲಿಟಿ ಈಸ್ ಅಮೇಝಿಂಗ್. ಕ್ವಾಲಿಟಿ ಈಸ್ ಜಸ್ಟ್ ಟಾಪ್ ನಾಚ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಪ್ಯಾಂಟ್, again the best part is pant. Look at the pant, oh my god, full ಲಾಂಗ್ ಇದೆ. ಇಲ್ಲಿ ಮಾತ್ರ ವೈಡ್ ಲೆಗ್ ಕೊಟ್ಟಿದ್ದಾರೆ, ಕೆಳಗಡೆ ಮಾತ್ರ ವೈಡ್ ಲೆಗ್ ಇದೆ. ಸಿ, ದಿಸ್ ಈಸ್ ಹೌ ವೈಡ್ ಇಟ್ ಈಸ್. ಹೆಂಗೆ ಕಾಣಿಸುತ್ತೆ ಅಂದರೆ ಹಾಕ್ಕೊಂಡ್ರೆ ಐ ಜಸ್ಟ್ ಕಾಂಟ್ ವೇಟ್ ಟು ವೇರ್ ಇಟ್. ಫ್ರಂಟಲ್ಲೂ ಅಷ್ಟೇ ಸೀಮ್ಲೆಸ್ ಬ್ಯಾಂಡ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಸೀಮ್ಲೆಸ್ ಇದೆ, ಬ್ಯಾಕ್ ಸೈಡ್ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ದಟ್ ಪ್ರಾಬಬ್ಲಿ ಎಲ್ಲರಿಗೂ ಆರಾಮಾಗಿ ಫಿಟ್ಟಿಂಗ್ ಆಗುತ್ತೆ. ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಫ್ರಂಟಲ್ಲಿ ಸೀಮ್ಲೆಸ್ ಬ್ಯಾಂಡ್ ಇದೆ. ಪ್ಯಾಂಟ್ ಕ್ವಾಲಿಟಿ ಇಸ್ ಟೂ ಗುಡ್. ಐ ಡೋಂಟ್ ನೋ, ಇಟ್ ಈಸ್ ಅ ಸಿಲ್ಕ್ ಬ್ಲೆಂಡ್ ಕಾಟನ್ ಬ್ಲೆಂಡ್ ಆ ಥರ ಇದೆ. ಕಲರಿಗೂ ಪ್ಯಾಂಟ್ ಕ್ವಾಲಿಟಿಗೂ ಇಸ್ ಜಸ್ಟ್ ಅಮೇಝಿಂಗ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಥರ ವೈಡ್ ಲೆಗ್ ಮತ್ತು ಲಾಂಗ್ ಪ್ಲಾಜೋ ಪ್ಯಾಂಟ್ಸ್ ಎಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ದಿಸ್ ಈಸ್ ದಿ ಪ್ಯಾಂಟ್ ಆ್ಯಂಡ್ ಕುರ್ತಾ ತೋರಿಸ್ದೆ.
ದ ಬೆಸ್ಟ್ ಪಾರ್ಟ್ ಈಸ್ ಅಗೇನ್ ಎಲ್ಲದಕ್ಕೂ ಬೆಸ್ಟ್ ಪಾರ್ಟ್ ಹೇಳ್ತಿದ್ದೀನಿ ಬಟ್ ಕಾಂಟ್ ಹೆಲ್ಪ್ ಇಟ್ ಆ ಥರ ಇದೆ. ದುಪ್ಪಟ್ಟ ಇಸ್ ಆರ್ಗ್ಯಾನ್ಸಾ ದುಪ್ಪಟ್ಟ. ನೀವು ವೆಡ್ಡಿಂಗ್ ಔಟ್ಫಿಟ್ ಪಾರ್ಟ್ ಒನ್ನಲ್ಲಿ ನಾನು ಆ ಪರ್ಪಲ್ ಕಲರ್ ಒಂದು ಹಾಕಿದ್ದೆ. ಪರ್ಪಲ್ ಕಲರು ಸೇಮ್ ಇದೇ ಥರ ಪ್ಯಾಟರ್ನ್ ಇತ್ತು ಬಟ್ ನೆಕ್ ಡಿಸೈನಲ್ಲಿ ಡಿಫ್ರೆಂಟ್ ಇತ್ತು. ಬಟ್ ನಾನು ಅದನ್ನು ರಿಟರ್ನ್ ಮಾಡಿದೆ. ದ ಓನ್ಲಿ ರೀಸನ್ ವಾಸ್ ಪ್ಯಾಂಟ್ ಸಿಕ್ಕಾಪಟ್ಟೆ ಲಾಂಗ್ ಇತ್ತು ನನಗೆ. ಅದಕ್ಕೋಸ್ಕರ ರಿಟರ್ನ್ ಮಾಡಿದ್ದು. ಬಟ್ ನಂಗೆ ಮನಸ್ಸೇ ಇರಲಿಲ್ಲ. ನಾನು 2 ಡೇಸ್ ಹಾಗೆ ಇಟ್ಕೊಂಡಿದ್ದೆ. ಕೊಡೋದಾ ಬೇಡವಾ ಅಂತ ಡಿಸೈಡ್ ಮಾಡಿ ಆಮೇಲೆ ಅದನ್ನು ರಿಟರ್ನ್ ಮಾಡಿದೆ. ಪ್ಯಾಂಟ್ ಲಾಂಗ್ ಇದರಿಂದ ಮಾತ್ರ. ಬಿಕಾಸ್ ನಾವು ಅದನ್ನೆಲ್ಲ ಆಲ್ಟ್ರೇಟ್ ಮಾಡ್ಸೋಕ್ಕೋದ್ರೆ ಅದು ಪ್ಯಾಂಟಿನ ಲುಕ್ಕೇ ಹಾಳಾಗುತ್ತೆ ಅಂತ ನಾನು ಆಲ್ಟ್ರೇಟ್ ಕೂಡ ಮಾಡಿಸಿಲ್ಲ. ಬಟ್ ಐ ರಿಟರ್ನ್ಡ್ ಇಟ್. ಸೊ ದ ಸೇಮ್ ಪ್ಯಾಟರ್ನಲ್ಲೇ ದುಪ್ಪಟ್ಟ ಬಂದಿದೆ. ಆರ್ಗ್ಯಾನ್ಸಾ ದುಪ್ಪಟ್ಟ. ಎಡ್ಜಸ್ಸಿಗೆಲ್ಲ ಈ ಥರ ಕಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಕರ್ವಿಂಗ್ ಕಟ್ಟಿಂಗ್ಸ್ ಕೊಟ್ಟು ಅದಕ್ಕೆ ಗೋಲ್ಡನ್ ಕಲರ್ ಥ್ರೆಡ್ಡಲ್ಲಿ ವರ್ಕ್ ಕೊಟ್ಟಿದ್ದಾರೆ. ಅಮೇಝಿಂಗ್. ದಿಸ್ ಇಸ್ ಸೋ ಅಮೇಝಿಂಗ್. ಆರ್ಗ್ಯಾನ್ಸಾ ಮೆಟೀರಿಯಲ್ ಕೂಡ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇಟ್ ಗಿವ್ಸ್ ಯು ದಿ ವೆರಿ ಅಫಿಷಿಯಲ್ ಶೀಕ್ ಲುಕ್ ಅಂತ ಹೇಳ್ಬೋದು. ಸೊ ದುಪ್ಪಟ್ಟ ನಂಗೆ ತುಂಬ ಇಷ್ಟ ಆಯಿತು. ತುಂಬಾ ಲಾಂಗ್ ಏನಿಲ್ಲ ಬಟ್ ಓಕೆ, ಆರಾಮಾಗೆ ನೀವು ವೇರ್ ಮಾಡ್ಬೋದು. ಓಕೆ, ಸೊ ಟಾಕಿಂಗ್ ಅಬೌಟ್ ದಿ ಕ್ವಾಲಿಟಿ ಹೇಳ್ಬಿಟ್ಟೆ. ದುಪ್ಪಟ್ಟ, ಪ್ಯಾಂಟ್, ಕುರ್ತಾ ಮೂರು ಬಗ್ಗೆನೂ ಯಾವ ಥರ ಇದೆ ಅಂತ ರಿವ್ಯೂ ಕೊಟ್ಟಿದ್ದೀನಿ. ಸೊ ಟಾಕಿಂಗ್ ಅಬೌಟ್ ದಿ ಬ್ರ್ಯಾಂಡ್ ಇಸ್ ಫಿಯೋರಾ, ಅವಾಗಲೇ ಹೇಳ್ದಂಗೆ. ಟಾಕಿಂಗ್ ಅಬೌಟ್ ದಿ ಪ್ರೈಸ್, ನನಗಿದ್ದು ಬಂದಿದ್ದು 1200 or 300 ಸಮಥಿಂಗ್, 1350. ಸೊ ಅಗೇನ್ ನಾನು ಇವಾಗ ಕರೆಂಟ್ ರೇಟ್ ಚೆಕ್ ಮಾಡಿ ಹೇಳ್ತಿಲ್ಲ. ನಾನು ಇದನ್ನು 5-6 ಡೇಸ್ ಬ್ಯಾಕ್ ಆರ್ಡರ್ ಮಾಡಿದ್ದು. ಆವಾಗ ನಾನು ಯಾವ ಪ್ರೈಸಿಗೆ ತೊಗೊಂಡಿದ್ದೆ ಆ ಪ್ರೈಸ್ನ ನಾನು ಹೇಳ್ತಿದ್ದೀನಿ ನಿಮಗೆ. ಬಟ್ ಇವಾಗ ಇನ್ನೂ ಕಮ್ಮಿ ಆಗಿರುತ್ತೆ. ಐ ಆಮ್ ಶ್ಯೂರ್ ಅಬೌಟ್ ಇಟ್. ಓಕೆ, ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ವೇರ್ ಮಾಡಿ ಕೂಡ ಹಾಕಿರ್ತೀನಿ ವೀಡಿಯೋನ, ನೋಡಿ. ಐ ಜಸ್ಟ್ ಲವ್ಡ್ ಇಟ್. ಅಗೇನ್ ಐ ವುಡ್ ಗಿವ್ ದಿಸ್ 5 on 5. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಬಿನ್ ವೇಟಿಂಗ್ ಟು ಈ ಡ್ರೆಸ್ ಯಾವಾಗ ಇನ್ ಸ್ಟಾಕ್ ಬರುತ್ತೆ ಅಂತ ರೆಗ್ಯುಲರಾಗಿ ಚೆಕ್ ಮಾಡ್ತಿದ್ದೆ ಆಲ್ಮೋಸ್ಟ್. ಸೊ ಕರೆಕ್ಟಾಗೆ ಈ ವಿಡಿಯೋ ಮಾಡಬೇಕಾದ್ರೆ ಸೊ ನಿಮ್ಮೆಲ್ಲರಿಗೂ ತೋರಿಸೋ ಆಪರ್ಚುನಿಟಿ ಬಂತು. ಸೊ ಯಾ, ದಿಸ್ ಇಸ್ ದಿ ಸೆಕೆಂಡ್ ಡ್ರೆಸ್ ದಟ್ ವಿ ಹ್ಯಾವ್. ಮೂವಿಂಗ್ ಆನ್ ಟು ಥರ್ಡ್ ಡ್ರೆಸ್, ದಿಸ್ ಒನ್. ಮೀಶೋದು ಮುಂಚೆ ಪ್ಯಾಕೇಜಿಂಗ್ ಎಲ್ಲ ಅಷ್ಟು ಚೆನ್ನಾಗಿರ್ತಿಲ್ಲ, ಬಟ್ ಇವಾಗಂತೂ ಅಗೇನ್ ಪ್ಯಾಕಿಂಗು ತುಂಬ ಚೆನ್ನಾಗಿ ಮಾಡ್ತಾರೆ. ದಿಸ್ ಇಸ್ ದಿ ಕಲರ್ ಮೆಜೆಂಟ್. ಏನು ಕಲರ್ ಇದು? ಮಸ್ಟರ್ಡ್ ಯೆಲ್ಲೋ. ವಾವ್, ಕಂಪ್ಲೀಟಾಗಿ ಓಪನೇ ಮಾಡೋದು ಬೇಡ, ಆವಾಗಲೇ ಗೊತ್ತಾಗ್ಬಿಡುತ್ತೆ ಯಾವ ಥರ ಇದೆ ಇದು ಕ್ವಾಲಿಟಿ ಅಂತ. ಮೈ ಗಾಡ್, ಮೀಶೋ ಯಾವಾಗಲೂ ಸರ್ಪ್ರೈಸ್ ಮಾಡ್ತಾರೆ ಕ್ಲೋತಿಂಗ್ ಅಂತ ಬಂದಾಗ. ನಾವೆಲ್ಲರೂ ನನ್ನ ಜೊತೆ ನೀವು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಎಲ್ಲರೂ ಅಂಡರ್ ಎಸ್ಟಿಮೇಟ್ ಮಾಡಿರ್ತೀವಿ ಮೀಶೋ ಹಿಂಗೆ ನಂಬೋದು ಅಷ್ಟು ಕಮ್ಮಿಗೆಲ್ಲ ಈ ಥರ ಡ್ರೆಸ್ ಹಿಂಗೆ ಬರುತ್ತೆ ಅಂತ. ಬಟ್ ಅಗೇನ್ ಐ ಆಮ್ ಸರ್ಪ್ರೈಸ್ಡ್. ಲುಕ್ ಎಟ್ ದಿ ಟಾಪ್, ಸೋ ಪ್ರಿಟಿ. ಸಿಕ್ಕಾಪಟ್ಟೆ ಲಾಂಗ್ ಇದೆ ಟಾಪು, ಸಿಕ್ಕಾಪಟ್ಟೆ ಲಾಂಗ್ ಇದೆ. ಆ್ಯಂಡ್ ಈ ಕಲರ್ ನಂಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಸಿ, ಆ್ಯಂಡ್ ಆಲ್ಸೋ ಟಾಪಿಗೆ ಏನು ಓವರ್ ವರ್ಕ್ ಏನೂ ಮಾಡಿಲ್ಲ. ಬಿಕಾಸ್ ಐ ಆಮ್ ಸಮ್ವನ್, ನನಗೆ ಪ್ಲೇನ್ ಜಾಸ್ತಿ ನಾನು ಪ್ರಿಫರ್ ಮಾಡ್ತೀನಿ. ವರ್ಕ್ ಇರೋದು ಮತ್ತು ಜಾಸ್ತಿ ಪ್ರಿಂಟೆಡು ನಾನು ಪ್ರಿಫರ್ ಮಾಡೋಕ್ಕೆ ಹೋಗಲ್ಲ. ಸೊ ಇಲ್ಲಿ ಎಷ್ಟು ಸ್ಮಾಲ್ ಈ ಥರ ವರ್ಕ್ ಕೊಟ್ಟಿದ್ದಾರೆ, ಟೈನಿ ವರ್ಕ್ ಕೊಟ್ಟಿದ್ದಾರೆ ಆಲ್ ಓವರ್ ದಿ ಕುರ್ತಾ. ಮತ್ತು ಫ್ರಂಟಲ್ಲಿ ಮಾತ್ರ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಲುಕ್ ಎಟ್ ದಿ, ನೀವೇ ನೋಡಿ, ನೀವು ಡೀಟೇಲಿಂಗ್ ನೋಡಿ ನೀವೇ. ಸೋ ಕ್ಲೀನ್, ಎಷ್ಟು ನೀಟಾಗಿದೆ ಡೀಟೇಲಿಂಗ್. ಆ್ಯಂಡ್ ಆಲ್ಸೋ ನನಗೆ ಈ ಥರ ನೆಕ್ ಡಿಸೈನ್ ತುಂಬ ಇಷ್ಟ. ಈ ಥರ ರೌಂಡ್ ಬಂದು ಫ್ರಂಟಲ್ಲಿ ವಿ ಬರೋದು, ಇಟ್ ಡಿಫೈನ್ ಬರುತ್ತೆ, ನಿಮ್ಮ ನೆಕ್ ಲೈನ್ನ ತುಂಬ ಚೆನ್ನಾಗಿ ಡಿಫೈನ್ ಮಾಡುತ್ತೆ ಈ ಥರ ಇದ್ದರೆ. ಓಕೆ, ಆ್ಯಂಡ್ ಆಲ್ಸೋ ಸ್ಲೀವ್ ಕೂಡ ಅಷ್ಟೇ. ಐ ಲವ್ ದಿಸ್ ಸ್ಲೀವ್. ಲುಕ್ ಎಟ್ ಇಟ್. ಸಿಲ್ವರ್ ಕಲರ್ ಥ್ರೆಡ್ಡಿಂಗಲ್ಲಿ ಈ ಥರ ವರ್ಕ್ ಕೊಟ್ಟಿದ್ದಾರೆ ಸ್ಲೀವಿಗೆ. ಅಮೇಝಿಂಗ್, ಸೀರಿಯಸ್ಲಿ ಅಮೇಝಿಂಗ್. ಆ್ಯಂಡ್ ತುಂಬ ಲಾಂಗ್ ಇದೆ. ಆ್ಯಂಡ್ ಆಲ್ಸೋ ಸ್ಲಿಟ್ ಕೂಡ ಇದೆ. ನಾಟ್ ಜಸ್ಟ್ ಏರ್ಲೈನ್ ಸ್ಟ್ರೈಟ್ ಕುರ್ತಾ, ಇದು ಸ್ಲಿಟ್ ಇದೆ. ಆ್ಯಂಡ್ ಸೂಪರ್ ಲಾಂಗ್ ಕುರ್ತಾ. ದಿಸ್ ಈಸ್ ದಿ ಪ್ಯಾಂಟ್. ಸ್ಟ್ರೈಟ್ ಫಿಟ್ ಬರುತ್ತೆ ಈ ಪ್ಯಾಂಟು, ಪ್ಲಾಜೋ ಇಲ್ಲ ಬಟ್ ಸ್ಟ್ರೈಟ್ ಫಿಟ್. ಸೊ ಲೈಟ್ ಓಕೆ. ಸೊ ಇದು ಫ್ರಂಟಲ್ಲಿ ಅಗೇನ್ ಸೀಮ್ಲೆಸ್ ಬ್ಯಾಂಡ್ ಇದೆ, ಬ್ಯಾಕ್ ಸೈಡ್ ಎಲಾಸ್ಟಿಕ್ ಇದೆ.
ಸೊ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಬೋದು. ಮೀಡಿಯಮ್ವರೆಗೂ ಹಾಕೊಬೋದು. ಬಿಕಾಸ್ ಒಂದೇನಂದ್ರೆ ಸ್ಮಾಲ್ ಇದೆ, ಬಟ್ ಮೀಡಿಯಮ್ವರೆಗೂ ಆಗುತ್ತೆ, ಆ ಥರ ಇದೆ ಅದು ಕುರ್ತಾ. ಸೊ ನಾರ್ಮಲ್ ಸ್ಟ್ರೈಟ್ ಫಿಟ್ ಪ್ಯಾಂಟ್ ಆ್ಯಂಡ್ ದುಪ್ಪಟ್ಟ. ನಂಗೆ ಇಷ್ಟ ಆಗಿದೆ ಏನು ಗೊತ್ತಾ, ದುಪ್ಪಟ್ಟ ನಂಗೆ ತುಂಬ ಬಾಂದಿನಿ, ಈ ಬನಾರಸಿ ಆ ಥರ ಇತ್ತು ದುಪ್ಪಟ್ಟ. ಸೊ ಐ ಗಾಟ್ ಒನ್. ಸ್ಯಾರಿ ಥರ ಇದ್ರೂ ಚೆನ್ನಾಗಿರುತ್ತೆ. ಐ ಲವ್ ದಿ ದುಪ್ಪಟ್ಟ. ಕಲರ್ ಆಗಿರ್ಬೋದು, ಅದ್ರ ಮೇಲೆ ಪ್ರಿಂಟಿಂಗ್ ಕೊಟ್ಟಿದ್ದಾರೆ ಸಿಲ್ವರ್ ಕಲರ್ನ. ಲೆಟ್ ಮಿ ಕಮ್ ಫ್ರಂಟ್. ಈ ಥರ ಇದೆ, ಈ ಥರ ಪ್ರಿಂಟಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಥರ ಏನು ಹೇಳ್ತಾರೆ ಗೊತ್ತಿಲ್ಲ, ಪ್ರಿಂಟ್ ಕೊಟ್ಟಿದ್ದಾರೆ. ಲವ್ ದಿ ದುಪ್ಪಟ್ಟ. ಇದು ಪಲ್ಲುದು, ದುಪ್ಪಟ್ಟದು ಕೆಳಗಡೆ ದೆ ಗಿವನ್ ದಿಸ್ ಸ್ಮಾಲ್ ಯೆಲ್ಲೋ ಕಲರ್ ಕುಚ್ಚು. ಐ ಲವ್ಡ್ ಇಟ್. ಲುಕ್ ಎಟ್ ದಿ ಕಲರ್, ಪ್ರಿಂಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಿಕಾಸ್ ಟಾಪ್ ಅಷ್ಟು ಗ್ರ್ಯಾಂಡ್ ಇಲ್ಲ, ಬಟ್ ನಾರ್ಮಲ್ ಆಗಿದೆ. ಬರೀ ನೆಕ್ಕಲ್ಲಿ ಡಿಸೈನಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಸ್ಲೀವಿಗೆ ಮಾಡಿದ್ದಾರಲ್ಲ. ಪ್ಯಾಂಟ್ ಕೂಡ ಪ್ಲೇನ್ ಇದೆ. ಸೊ ದೇ ಡಿಡ್ ಅ ವೆರಿ ಗುಡ್ ಥಿಂಗ್. ಬಿಕಾಸ್ ಯಾವಾಗಲೂ ಪ್ಯಾಂಟ್ ಮತ್ತು ಕುರ್ತಾ ಸಿಂಪಲಾಗಿ ಏನು ಜಾಸ್ತಿ ಓವರ್ ವರ್ಕ್ ಇರಲ್ಲ. ಬಟ್ ನೀವು ದುಪ್ಪಟ್ಟ ಒಂದೇ ಈ ಥರ ಹಾಕೊಂಡ್ರೆ ಸಾಕು, ಇಟ್ ವಿಲ್ ಕಂಪ್ಲೀಟ್ಲಿ ಚೇಂಜ್ ಯುವರ್ ಔಟ್ಫಿಟ್ ಕಂಪ್ಲೀಟ್ಲಿ. ಇದು ಅಷ್ಟೇ ಪರ್ಫೆಕ್ಟ್ ಫಾರ್ ವೆಡ್ಡಿಂಗ್ ವೇರ್. ಆರಾಮಾಗಿ ನೀವು ಒಕೇಶನ್ ವೇರ್ಗೆ ಹಾಕೊಬೋದು ಇದನ್ನು. ಐ ಜಸ್ಟ್ ಲವ್ ಇಟ್. ಕಲರ್ ಆಲ್ಸೋ ಸೂಟ್ಸ್ ಮಿ ವೆರಿ ವೆಲ್. ಈ ಕಲರ್ ರೈಟ್, ಐ ಲವ್ಡ್ ಇಟ್. ಕ್ವಾಲಿಟಿ ಇಸ್ ಟಾಪ್ ನಾಚ್. ಸೊ ಇದು ಅಷ್ಟೇ. ಬ್ರ್ಯಾಂಡ್ ಏನು ಸೆಲ್ಲರ್ ನೇಮ್ ಏನೂ ಇಲ್ಲ. ಒಳಗಡೆನೂ ಅಷ್ಟೇ. ಲುಕ್ ಎಟ್ ಇಟ್. ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಲೈನಿಂಗ್ ರಿಕ್ವೈರ್ಮೆಂಟೇ ಇರಲಿಲ್ಲ, ಬಿಕಾಸ್ ಇದು ಕಾಟನ್ ಬ್ಲೆಂಡ್, ಇದು ತಿಕ್ಕಿರುತ್ತೆ, ಟ್ರಾನ್ಸ್ಪರೆಂಟ್ ಇರಲ್ಲ. ಬಟ್ ಸ್ಟಿಲ್ ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ ಅವರು. ಗುಡ್ ರೈಟ್, ವೆರಿ ಗುಡ್. ಐ ಮೀನ್ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ನನಗಿದು ಬಂದಿದ್ದು 1400 ಸಮಥಿಂಗ್. ಸೊ 1400ಗೆ ಈ ಥರ ಕ್ವಾಲಿಟಿ 3 ಪೀಸ್ ಸೆಟ್, ದಟ್ ಟು ವೆಡ್ಡಿಂಗಿಗೆ ಹಾಕೋ ಅಂಥ ಒಕೇಶನ್ ವೇರಿಗೆ ಹಾಕೋ ಅಂಥ ಡ್ರೆಸ್ ಬರ್ತಿದೆ ಅಂದರೆ ಅಫೋರ್ಡೆಬಲ್ ರೈಟ್. ನನಗಂತೂ ತುಂಬ ಅಫೋರ್ಡೆಬಲ್ ಅಂತ ಅನಿಸುತ್ತೆ. ಬಿಕಾಸ್ ಈ ಪ್ರೈಸಿಗೆ ಇಷ್ಟು ಒಳ್ಳೆ ಕ್ಲೋತಿಂಗ್, ಇಷ್ಟು ಒಳ್ಳೆ ಕ್ವಾಲಿಟಿ, ಜಸ್ಟ್ ಅಮೇಝಿಂಗ್. ಸೊ ಆರಾಮಾಗೆ ಅಗೇನ್ 5/5 ನಿಮ್ಮ ಮುಂದೆ ನಾನು ಲೈವಾಗಿ ತೋರಿಸಿದ್ದೀನಿ, ವೇರ್ ಮಾಡಿ ಕೂಡ ತೋರಿಸ್ದೆ. ಸೊ ನಾನೀಗ ಆನೆಸ್ಟ್ ರಿವ್ಯೂ ಮಾತ್ರ ಕೊಡ್ತೀನಿ. ಸೊ ಅದನ್ನು ಮಾತ್ರ ಹೇಳ್ತೀನಿ. ಸೊ ಐ ವಿಲ್ ಡೆಫಿನೆಟ್ಲಿ ಗಿವ್ ಅ 5/5 ಫಾರ್ ದಿಸ್ ಡ್ರೆಸ್. ನೀವು ಆರಾಮಾಗಿ ತೊಗೊಂಡು. ಸೊ ದಿಸ್ ಈಸ್ ಥರ್ಡ್ ಟಾಪ್. ಮೂವಿಂಗ್ ಆನ್ ಟು ದಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಐಟಮ್ ಆಫ್ ಟುಡೇಸ್ ಹಾಲ್ ಇಸ್ ದಿಸ್ ಅನಾರ್ಕಲಿ. ವೆರಿ ಇಷ್ಟು ಔಟ್ಫಿಟ್ಸಲ್ಲಿ ಇದೊಂದು ಸ್ವಲ್ಪ ಗ್ರ್ಯಾಂಡ್ ಆ್ಯಂಡ್ ಕಂಪ್ಲೀಟ್ಲಿ ಹೆಫ್ಟಿ ಇರೋವಂಥ ಒಂದು ಔಟ್ಫಿಟ್. ಕಂಪ್ಲೀಟ್ಲಿ ಅನಾರ್ಕಲಿ. ಫೋಟೋ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಈ ಥರ ಪ್ಯಾಕೇಜಿಂಗ್ ನೋಡಿ, ಫುಲ್ ಈ ಥರ ಬ್ಯಾಗಲ್ಲೇ ಕೊಟ್ಟಿದ್ದಾರೆ. ಸೊ ನೀವು ಈ ಡ್ರೆಸ್ನ ತೊಗೊಂಡ್ರೂ ಕೂಡ ಈ ಬ್ಯಾಗಲ್ಲೇ ಇಡ್ಬೋದು. ಅಗೇನ್ ದಿಸ್ ಈಸ್ ಆಲ್ಸೋ ಅ 3 ಪೀಸ್. ಮೈ ಗಾಡ್, ಇದು ನಾನು ಕೂತ್ಕೊಂಡು ನಿಜವಾಗ್ಲೂ ತೋರ್ಸೋಕ್ಕಾಗಲ್ಲ, ಅಷ್ಟು ದೊಡ್ಡದಿದೆ. ಆ್ಯಂಡ್ ಹಿಯರ್ ಯು ಗೋ. ಫುಲ್ ಲಾಂಗ್ ಹೈಟ್, ತುಂಬ ಶಾರ್ಟ್ ಇರೋದು ನಿಜವಾಗ್ಲೂ ಹಾಕೊಳ್ಳೋಕ್ಕಾಗಲ್ಲ. ಹೀಲ್ಸ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ವೇರ್ ಮಾಡಬೇಕಾಗತ್ತೆ. ಬಟ್ ದಿಸ್ ಇಸ್ ಟೂ ಲಾಂಗ್. ಸಿಕ್ಕಾಪಟ್ಟೆ ಫ್ಲೇರಿಂಗ್ ಎಲ್ಲ ಕೊಟ್ಟಿದ್ದಾರೆ. ಎಂಟೈರ್ಲಿ ಇಟ್ ವಿಲ್ ಬಿ ಲೈಕ್ ತುಂಬ ಫ್ಲೇರ್ಸ್ ಬರುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಕಾಣುತ್ತೆ ಔಟ್ಫಿಟ್, ಟ್ರಸ್ಟ್ ಮೀ. ಕರೆಕ್ಟ್, ನಾನು ಇದನ್ನು ವೇರ್ ಮಾಡಿ ನೋಡಿದೆ ನೆನ್ನೆ, ಅದಕ್ಕೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀನಿ. ಇದನ್ನು ನಾನು ವೇರ್ ಮಾಡಿ ನೋಡಿದೆ, ಈ ಥರ ಬ್ಯಾಗಲ್ಲಿ ಬಂದಿತ್ತಲ್ಲ. ಸೊ ಐ ವಾಸ್ ಸರ್ಪ್ರೈಸ್. ಒಂಥರ ಈ ಥರ ಪ್ಯಾಕೇಜಿಂಗ್ ಆಗಿ ಕೊಟ್ಟಿದ್ದಾರೆ, ಯಾವ ಥರ ಇರ್ಬೋದು ಔಟ್ಫಿಟ್ ಅಂತ ಚೆಕ್ ಮಾಡೋಕ್ಕೆ ನಾನು ವೇರ್ ಮಾಡಿಬಿಟ್ಟಿದ್ದೀನಿ. ಸೊ ದ್ಯಾಟ್ಸ್ ವೈ ಐ ನೋ. ಸಿಕ್ಕಾಪಟ್ಟು ಫ್ಲೇರ್ಸ್ ಬರುತ್ತೆ. ಟೂ ಲಾಂಗ್, ಟೂ ಬ್ಯೂಟಿಫುಲ್. ಸೊ ಇಲ್ಲಿ ಏನು ಗೊತ್ತಾ, ಈ ಥರ ವಾಟ್ ಈಸ್ ದಿಸ್, ಈ ಥರ ಕೊಟ್ಟಿದ್ದಾರೆ. ಫುಲ್ ಒಂಥರ ಏನು ಹೇಳ್ತಾರೆ, ಇದು ಸಾಲಿಡ್ಡಾಗಿ ಒಂದು ಇದಿರುತ್ತಲ್ಲ, ಆ ಥರ ಕೊಟ್ಟಿದ್ದಾರೆ ಇದು. ಸೊ ದ್ಯಾಟ್ ಆ ಫ್ರಿಲ್ ನೀಟಾಗಿ ಕೂತ್ಕೊಳ್ಳಿ ಅಂತ. ಆ ವೆಯ್ಟ್ ಬರುತ್ತೆ ಎಂಡಿಂಗಲ್ಲಿ ಅದು ಕೊಟ್ಟಿರೋದಕ್ಕೆ ಫ್ಲೇರ್ ನೀಟಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಆಲ್ಸೋ
ಸೊ ಇದಕ್ಕೆ ದ ಬೆಸ್ಟ್ ಪಾರ್ಟ್ ಈಸ್ ಅಗೇನ್ ಕಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಕಪ್ಸ್ ಇದೆ ಇದಕ್ಕೆ. ಫ್ರಂಟಲ್ಲಿ ಏನೂ ಡಿಸೈನ್ ಇಲ್ಲ. ದಿಸ್ ಇಸ್ ದ ಬಾಂದಿನಿ ಡಿಸೈನ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಫ್ರಂಟಲ್ಲಿ ದೇ ಹ್ಯಾವ್ ಗಿವನ್ ದಿಸ್ ಡೀಟೇಲಿಂಗ್, ಯು ನೆಕ್ ಬಂದು ಡೀಟೇಲಿಂಗ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಟೈಯಿಂಗ್ ಇದೆ ಈ ಥರ. ವಿ ಹ್ಯಾವ್ ಅ ಟೈಯಿಂಗ್ ಇನ್ ದ ಬ್ಯಾಕ್. ಆ್ಯಂಡ್ ಆಲ್ಸೋ ಟಾಕಿಂಗ್ ಅಬೌಟ್ ದ ಸ್ಲೀವ್, ಫುಲ್ ಸ್ಲೀವ್ ಇದೆ. ದ್ಯಾಟ್ ಈಸ್ ಆಲ್ಸೋ ಅಗೇನ್ ಅ ಬೆಸ್ಟ್. ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಫುಲ್ ಸ್ಲೀವ್ ಎಲ್ಲ. ಸೊ ಫುಲ್ ಸ್ಲೀವೇ ಕೊಟ್ಟಿದ್ದಾರೆ ಇದಕ್ಕೂ, ವಿಚ್ ಇಸ್ ರಿಯಲಿ ನೈಸ್. ಟೈಯಿಂಗ್ ಫ್ರಂಟಲ್ಲಿ ಯು, ಬ್ಯಾಕ್ ಸೈಡ್ ಟೈಯಿಂಗ್, ಫುಲ್ ಸ್ಲೀವ್ ಆ್ಯಂಡ್ ಅ ಲಾಂಗ್ ಬ್ಯೂಟಿಫುಲ್ ಅನಾರ್ಕಲಿ ಸೆಟ್. ಮಾಡೆಲ್ ಹಾಕಿರೋ ಪಿಕ್ಚರ್ ಕೂಡ ತೋರಿಸಿರ್ತೀನಿ ನೋಡಿ, ಬಿಕಾಸ್ ನಂಗೆ ನಿಜವಾಗ್ಲೂ ಅದನ್ನ ಎತ್ತಿ ತೋರ್ಸೋಕ್ಕಾಗಲ್ಲ ಕೂತಿರ್ಬೇಕಾದ್ರೆ. ಫ್ಲೇರ್ ಸಿಕ್ಕಾಬಟ್ಟೆ ಬರುತ್ತೆ, ಟ್ರಸ್ಟ್ ಮೀ. ನೀವು ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ. ಪ್ರೈಸ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಓಕೆ. ಅದಕ್ಕೆ ಪ್ಯಾಂಟ್, ಟ್ರಸ್ಟ್ ಮೀ, ಪ್ಯಾಂಟ್ ನೆಸೆಸಿಟಿನೇ ಇಲ್ಲ, ಪ್ಯಾಂಟ್ ಹಾಕೋದೇ ಬೇಡ. ಬಟ್ ಸ್ಟಿಲ್ ಇವ್ರು ಪ್ಯಾಂಟ್ ಕೊಟ್ಟಿದ್ದಾರೆ, ಸ್ಟ್ರೈಟ್ ಫಿಟ್ ಪ್ಯಾಂಟ್, ಮರೂನ್ ಕಲರ್ ಸ್ಟ್ರೈಟ್ ಫಿಟ್ ಪ್ಯಾಂಟ್ ಕೊಟ್ಟಿದ್ದಾರೆ. ಯು ಕ್ಯಾನ್ ನಾಟ್, ನಿಮಗೆ ಅಷ್ಟು ಕಂಫರ್ಟಬಲ್ ಅದು ಒಂದೇ ಹಾಕೋಕ್ಕೆ ಅಂತ ಅಂದರೆ ಯು ಕ್ಯಾನ್ ವೇರ್ ಅ ಲೆಗಿನ್ಸ್ ಆಲ್ಸೋ ಇನ್ಸೈಡ್ ಆರ್ ದಿಸ್ ಪ್ಯಾಂಟ್. ಯು ಕ್ಯಾನ್ ಗೋ ವಿತ್ ದಿಸ್ ಪ್ಯಾಂಟ್ ಆಲ್ಸೋ. ಬಟ್ ನೀವು ಏನೇ ಹಾಕಿದ್ರು ಹೆಂಗಿದ್ರು ಏನೂ ಕಾಣಿಸಲ್ಲ. ಸೊ ದಟ್ ಈಸ್ ಒನ್. ಆ್ಯಂಡ್ ಆಲ್ಸೋ ಸೇಮ್ ದುಪ್ಪಟ್ಟ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಸೇಮ್ ಟಾಪ್ ಹಿಂಗಿದೆ ಅದೇ ಥರ ದುಪ್ಪಟ್ಟ ಕೊಟ್ಟರೆ ಔಟ್ಫಿಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಟ್ರಸ್ಟ್ ಮೀ. ಓಕೆ, ದ ಸೇಮ್ ಪ್ಯಾಟ್ರನಲ್ಲಿ ದುಪ್ಪಟ್ಟ ಕೊಟ್ಟಿದ್ದಾರೆ. ಬಾರ್ಡರ್ಸಿಗೆ ಈ ಥರ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಟಾಪ್ ಫ್ರಂಟಲ್ಲಿ ಕೊಟ್ಟಿದ್ರಲ್ಲ ಆ ಥರ. ಸೊ ದಿಸ್ ವಿಲ್ ಕಮ್ ಪ್ರಿಟಿ ಲಾಂಗ್, ಅಂದರೆ ಇಷ್ಟು ಬರುತ್ತೆ, ನಾಟ್ ಸೋ ಲಾಂಗ್, ನಾಟ್ ಟೂ ಶಾರ್ಟ್, ಬಟ್ ಓಕೆ. ಓಕೆ, ಸೊ ದಿಸ್ ಈಸ್ ದ ದುಪ್ಪಟ್ಟ, ಟಾಪ್ ಆ್ಯಂಡ್ ದಿ ಪ್ಯಾಂಟ್. ಸೊ ನನಗೆ ಈ ಥರ ಪ್ಯಾಟ್ರನಲ್ಲಿ ಇರೋವಂಥ, ಐ ಮೀನ್ ಈ ಮೆಟೀರಿಯಲಲ್ಲಿ, ಸಿಲ್ಕ್ ಮೆಟೀರಿಯಲೆಲ್ಲ ಇದೆ, ಬಟ್ ಈ ಥರ ಮೆಟೀರಿಯಲಲ್ಲಿ ಇರುವಂಥ ಈ ಥರ ಅನಾರ್ಕಲಿ ಫ್ಲೇಟರ್ಸ್ ನನ್ನ ಹತ್ರ ಇರಲಿಲ್ಲ. ಬಟ್ ದಿಸ್ ಈಸ್ ಅಮೇಸಿಂಗ್. ಕ್ವಾಲಿಟಿ ಇಸ್ ಟಾಪ್ ನಾಚ್. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ನಾನು ಹೋಪ್ಸೇ ಇರಲಿಲ್ಲ ಈ ಡ್ರೆಸ್ ಮೇಲೆ. 4.2 or 3 ರೇಟಿಂಗ್ ಏನೋ ಇತ್ತು. ರೇಟಿಂಗ್ ನೋಡಿ ನಾನು ತರಿಸಿದ್ದು. ಬಟ್ ನನಗೆ ಅಲ್ಲಿ ಬಾಟಲ್ ಹಾಕಿರೋ ಥರನೇ ಇರುತ್ತಾ ಇಲ್ವೋ ಅಂತ ಗೊತ್ತಿರಲಿಲ್ಲ ನನಗೆ. ಸುಮ್ಮನೆ ಟ್ರೈ ಮಾಡೋಣ ನೋಡೋಣ ಅಂತ ತರಿಸಿದ್ದು. ಇಷ್ಟು ಡ್ರೆಸ್ ಮೇಲೆ ಹೋಪ್ಸ್ ಇತ್ತು, ಬಟ್ ಇದ್ರ ಮೇಲೆ ನನಗೆ ಹೋಪ್ಸ್ ಇರಲಿಲ್ಲ. ಬಟ್ ಇದು ನನಗೆ ಇಟ್ ಜಸ್ಟ್ ಶಾಕ್ ಮೀ, ಟ್ರಸ್ಟ್ ಮೀ. ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಯಿತು. ನಾನು ವೇರ್ ಮಾಡಿ ತೋರಿಸಿದಾಗ ಮನೇಲೂ ತುಂಬ ಇಷ್ಟಪಟ್ಟರು. ನನಗೆ ತುಂಬ ಚೆನ್ನಾಗಿ ಕಾಣಿಸಿದ್ದು. ವಿಡಿಯೋ ಆಲ್ರೆಡಿ ವೇರ್ ಮಾಡಿ ಹಾಕಿದ್ದೀನಿ, ನೋಡಿರ್ತೀರ ನೀವು. ಸೊ ಆರಾಮಾಗೆ ನೀವು ತೊಗೊಬೋದು. ಬಿಕಾಸ್ ಇವಾಗಿನ ವೆಡ್ಡಿಂಗ್ ಆ ಥರ ಎಲ್ಲ ಅಂದಾಗ ಮುಂಚೆ ಥರ ಎಲ್ಲ ಗ್ರ್ಯಾಂಡಾಗೆ ಫುಲ್ ವರ್ಕ್ ಇರೋವಂಥದ್ದು, ಬರೀ ಸಿಲ್ಕ್ ಮೆಟೀರಿಯಲ್ ಆರ್ ಸಿಲ್ಕ್ ಬ್ಲೆಂಡೇ ಹಾಕ್ಕೊಂಡು ಹೋಗ್ತಿದ್ವಿ ವೆಡ್ಡಿಂಗ್ಸ್ ಅಂತ ಬಂದಾಗ. ಆ ಥರ ಪ್ರಿಫರ್ ಮಾಡ್ತಿದ್ರು ಎಲ್ಲ. ಬಟ್ ಇವಾಗ ಕಂಪ್ಲೀಟ್ಲಿ ಚೇಂಜ್. ಯು ಕ್ಯಾನ್ ವೇರ್ ದಿಸ್ ಟು ಅ ವೆಡ್ಡಿಂಗ್ ಆಲ್ಸೋ. ಆರಾಮಾಗಿ ಹಾಕ್ಕೊಬೋದು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹೈಟ್ ಇರೋರಿಗಂತೂ ಇಟ್ ವಿಲ್ ಲುಕ್ ಡಿವೈನ್ ಅಂತಲೇ ಹೇಳ್ಬೋದು. ತುಂಬ ಶಾರ್ಟ್ ಇರೋರಿಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಬಿಕಾಸ್ ಲೆಂತ್ ತುಂಬ ಲಾಂಗ್ ಇದೆ. ದಟ್ ಈಸ್ ದಿ ಓನ್ಲಿ ರೀಸನ್. ಯು ಕ್ಯಾನ್ ಆರಾಮ್ಸೆ ವೇರ್ ಹೀಲ್ಸ್, 1 inch or 2 inch ಹೀಲ್ಸ್ ಹಾಕ್ಕೊಂಡು ಬೇಕಾದ್ರೆ ವೇರ್ ಮಾಡಿ ನೀವು ಮ್ಯಾನೇಜ್ ಮಾಡ್ತೀರಾ ಅಂದರೆ ಮ್ಯಾನೇಜ್ ಮಾಡ್ಬೋದು. ಓಕೆ, ಸೊ ಅಗೇನ್ ಐ ವುಡ್ ರೇಟ್ ದಿಸ್ ಅ 5 on 5. ಜೆನ್ಯೂನ್ಲಿ ಐ ವಿಲ್ ರೇಟ್ ದಿಸ್ 5 on 5. ಪ್ಯಾಕೇಜಿಂಗ್ ಆಗಿರ್ಬೋದು, ಈ ಮೆಟೀರಿಯಲ್ ಆಗಿರ್ಬೋದು, ನನಗೆ ಚೀಪ್ ಮೆಟೀರಿಯಲ್ ಅಂತ ಅನಿಸ್ಲೇ ಇಲ್ಲ. ವೇರ್ ಮಾಡಿದಾಗಲೂ ಅಷ್ಟೇ ಯಾವ ಕಡೆಯಿಂದನೂ ಇದು ಇಟ್ಸ್ ನಾಟ್ it's not at all cheap. Okay, trust me. And also talking about the price, this is just for 1,000 rupees only. Shocking, right? ನನಗೂ ಅಷ್ಟೇ 3 piece ಸೆಟ್. ನಾನು ಆ ಡೌಟಲ್ಲೇ ನಾನು ತರಿಸಿದ್ದು, ಬಟ್ ಐ ವಾಸ್ ಶಾಕ್ಡ್. ಅಗೈನ್ ಅ ಗುಡ್ ಜಾಬ್ ಮೀಶೋ ಟು ಹೂ ಎವರ್ ದ ಸೆಲ್ಲರ್ ಇಸ್. ಹ್ಯಾಟ್ಸ್ ಆಫ್. ಸಕ್ಕದಾಗೆ ಡಿಸೈನ್ ಮಾಡಿದ್ದಾರೆ ಡ್ರೆಸ್ನ. ಓಕೆ, ಯು ವಿಲ್ ಲವ್ ಇಟ್, ಟ್ರಸ್ಟ್ ಮೀ. ಸೊ ಐ ಥಿಂಕ್ 4 ಔಟ್ಫಿಟ್ಸ್ ತುಂಬ ಬೇಗ ಮುಗೀತು ಅಂತ ಅನಿಸಿ ಅದಕ್ಕೆ ಚೆಕ್ ಮಾಡ್ತಿದ್ದೀನಿ ಇನ್ಯಾವುದಾದ್ರು ಇದೆಯಾ ಅಂತ. ಸೊ ಐ ಥಿಂಕ್ ಇವತ್ತಿಂದು ಪಾರ್ಟ್ 2 ವೆಡ್ಡಿಂಗ್ ಔಟ್ಫಿಟ್ಸಿಗೆ ನಾನು 4 ಔಟ್ಫಿಟ್ಸ್ ತರಿಸಿದ್ದೆ. ಸೊ 4 ಔಟ್ಫಿಟ್ಸಲ್ಲೂ ಐ ಬಿಲೀವ್ ನಿಮಗೆಲ್ಲನೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಆಲ್ಸೋ ನನಗೆ ಈ 4 ಔಟ್ಫಿಟ್ಟಲ್ಲಿ ಯಾವುದಾದ್ರು ಒಂದು ಪಿಕ್ ಮಾಡಬೇಕಂದ್ರೆ ನಿಜವಾಗ್ಲೂ ಕಷ್ಟ. ಬಿಕಾಸ್ ಕ್ವಾಲಿಟಿ ವೈಸ್, ಪ್ರೈಸಿಂಗ್ ವೈಸ್ ಎಲ್ಲನೂ 3 piece ಸೆಟ್ಟೇ ನಾನು ಆರ್ಡರ್ ಮಾಡಿರೋದು ಈ ಹಾಲಲ್ಲಿ. ಸೊ ಕ್ವಾಲಿಟಿ ವೈಸ್, ಪ್ರೈಸಿಂಗ್ ವೈಸ್
ಯಾವುದ್ರ ಬಗ್ಗೆನೂ ನನಗೇನು ಕಂಪ್ಲೇಂಟ್ಸ್ ಇಲ್ಲ, ನಾನು ಮಾತಾಡೋದು ಇಲ್ಲ. ಬಿಕಾಸ್ ನಿಮ್ಮ ಮುಂದೆನೇ ಲೈವಾಗಿ ತೋರಿಸಿದ್ದೀನಿ, ವೇರ್ ಮಾಡಿ ಕೂಡ ತೋರಿಸ್ದೆ, ಮಾಡೆಲ್ ಹಾಕಿರೋ ಪಿಕ್ ತೋರಿಸಿದ್ದೀನಿ. ಎವ್ರಿಥಿಂಗ್ ಇಸ್ ಸೇಮ್. ಕಲರ್, ಕ್ವಾಲಿಟಿ, ಆರ್ ಅಲ್ಲಿ ಕೊಟ್ಟಿದ್ದು ಡಿಸ್ಕ್ರಿಪ್ಷನಲ್ಲಿ ಆ ಸ್ಪೆಸಿಫಿಕೇಷನ್ಸ್ ಕೊಡ್ತಾರಲ್ಲ ಪ್ರಾಡಕ್ಟು, ಎಲ್ಲನೂ ಸೇಮ್. ದೇರ್ ಇಸ್ ನೋ ಡಿಫೆಕ್ಟ್, ದೇರ್ ಇಸ್ ನೋ ಚೇಂಜಸ್, ನೋ ಕಲರ್ ಚೇಂಜ್, ಆ ಪ್ರಾಡಕ್ಟ್ ಮೆಟೀರಿಯಲ್ ಚೇಂಜ್ ಆ ಥರ ಯಾವುದೂ ಇಲ್ಲ. ನೀವು ಆರಾಮಾಗೆ ಯು ಕ್ಯಾನ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಪರ್ಚೇಸ್ ಎನಿ ಆಫ್ ದೀಸ್ ಔಟ್ಫಿಟ್ ಫ್ರಮ್ ಮೀಶೋ. ಓಕೆ, ಎಲ್ಲದ್ರದ್ದು ಲಿಂಕ್ ನಾನು ಟ್ಯಾಗ್ ಮಾಡಿರ್ತೀನಿ ಆ್ಯಸ್ ಯೂಶುವಲ್. ಸೊ ಎಲ್ಲ ಲಿಂಕ್ಸ್ನು ಚೆಕ್ ಮಾಡಿ. ಹಾಗೆ ಇಷ್ಟು ಡ್ರೆಸ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಡೂ ಲೆಟ್ ಮಿ ನೋ ಇನ್ ದಿ ಕಾಮೆಂಟ್ಸ್. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್ ಆ್ಯಂಡ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಐ ಆಮ್ ಕ್ಲೋಸಿಂಗ್ ದಿ ವಿಡಿಯೋ ಫಾರ್ ಟುಡೇ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಬೇರೆ ಕಂಟೆಂಟ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಯು ಗೈಸ್ ನೋ ದಿ ಡ್ರಿಲ್. ಪ್ಲೀಸ್ ಡೋಂಟ್ forget to like, share and subscribe to Jiveta Gowda's YouTube channel. Also don't forget me andini. Don't forget to follow me on Instagram as well. Okay, so matte next video al sigana. Until then, take care.